ಹಲೋ. ಹಲೋ ಗೌಡ್ರ ನಮಸ್ಕಾರ. ಸರ್, ನಮಸ್ಕಾರ. ಹೇಳಿ ಸರ್. ಏನ್ ಸರ್, ಧರ್ಮಸ್ಥಳದ ಪಂಚಾಯತಿಯಲ್ಲಿಯೇ ಮತ್ತೆ ಧರ್ಮಸ್ಥಳದಲ್ಲಿ ಏನೆಲ್ಲ ಹಗರಣಗಳಾಗಿದೆ ಎಂಬುದರ ಬಗ್ಗೆ ದಿನ ಒಂದು ಬೆಳಕಿಗೆ ಬರ್ತಿದಾವಲ್ಲ ಸರ್? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಿ ತಾವು? ಸರ್, ಪಂಚಾಯತಿಗೆ ನಮ್ಮ ಸೌಜನ್ಯ ಹೋರಾಟಗಾರರು ಮತ್ತೆ ನೀತಿ ಟೀಮಿನ ಜಯಂತಿ ಸರ್. ಹೌದು ಹೌದು ಹೌದು, ನೋಡಿದೆ ಇವತ್ತು. ಅದು ನಮಗೂ ಕೂಡ PDF ತಲುಪಿದೆ. ಅಂದ್ರೆ ಈಗೇನು ಇವತ್ತು ತಾರೀಕು 11/8/2026 ಅವರು ತಹಸೀಲ್ದಾರಿಗೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಅವರು ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಸೂಕ್ತವಾಗಿ ತನಿಖೆ ಮಾಡಿ, ಕಾನೂನುಬದ್ಧವಾಗಿ ತನಿಖೆ ಮಾಡಿ ಅದನ್ನ ಕ್ರಮ ಕೈ ತಗೊಳ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನ ನಾನು ನೋಡಿದೆ ಇವತ್ತು. ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಇದ್ರ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ನಾವು ಏನ್ ತಿಳ್ಕೊಬೇಕಂತಂದ್ರೆ, ಇದು 94C ಅಂತಂದ್ರೆ ಏನು ಅಂತಂದ್ರೆ, ಇದು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 1964 ಏನಿದೆ ಅದರಲ್ಲಿ ಸೆಕ್ಷನ್ 94C ಅಂತ ಬರುತ್ತೆ. ಈ ಯೋಜನೆ ಏನಂತಂದ್ರೆ, ಸರ್ಕಾರಿ ಜಮೀನಿನಲ್ಲಿ ಒಂದು ಸರ್ಕಾರಿ ಜಮೀನು ಇರುತ್ತೆ, ಅದರಲ್ಲಿ ಅನಧಿಕೃತವಾಗಿ ಅಥವಾ ಅಕ್ರಮವಾಗಿ ಒಂದು ಮನೆಗಳನ್ನ, ಜೋಪಡಿಗಳನ್ನ ಅಥವಾ ಮನೆಗಳನ್ನ ನಿರ್ಮಿಸಿಕೊಂಡು ವಾಸ ಮಾಡ್ತಾ ಇರ್ತಾರೆ. ಅಂದ್ರೆ ಬಹಳ ವರ್ಷಗಳಿಂದ ಅವರು ವಾಸ ಮಾಡ್ತಾನೆ ಇರ್ತಾರೆ. ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ವಸತಿಗಳು ಇರೋದಿಲ್ಲ. ನಿರ್ಗತಿಕರಾಗಿರ್ತಕ್ಕಂತಹ ಕಾರಣದಿಂದ ಏನ್ ಮಾಡಿರ್ತಾರೆ, ಹಲವಾರು ವರ್ಷಗಳಿಂದ ಅವರು ವಾಸ ಮಾಡ್ತಾನೆ ಬಂದಿರ್ತಾರೆ. ಅದನ್ನ ಅಕ್ರಮ ಇರತಕ್ಕಂಥದ್ನ ಸಕ್ರಮಗೊಳಿಸ್ಲಿಕ್ಕೆ ಉಚಿತವಾಗಿ ಅಥವಾ ಒಂದು ಕನಿಷ್ಠ ಒಂದು ಶುಲ್ಕನಾದ್ರೂ ತಗೋಬಹುದು ಅಥವಾ ಉಚಿತವಾಗಿ ಆದ್ರೂ ನೀಡಬಹುದು. ಅಂತಹ ಒಂದು ಯೋಜನೆ ಅಂತಂದ್ರೆ ಅದು 94C ಯೋಜನೆ ಅಂತ ಹೇಳಿ. ಅದು ಆ ಯೋಜನೆಯ ಪ್ರಮುಖ ಉದ್ದೇಶ ಏನಂತಂದ್ರೆ, ಬಡ ಮತ್ತು ವಸತಿ ರಹಿತ ಕುಟುಂಬಗಳು ಏನಿರ್ತವೆ ಅವರಿಗೆ ಏನು ವಸತಿ ಇರೋದಿಲ್ಲ, ಅವರಿಗೆ ವಸತಿಯನ್ನ ಕೊಟ್ಟು, ಅಂದ್ರೆ ಅವರಿಗೆ ಏನು ಅಂತಂದ್ರೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕಾದಂತಹದ್ದು ಸರ್ಕಾರದ ಜವಾಬ್ದಾರಿ. ಹಂಗಾಗಿ ಅವರಿಗೆ, ಬಡವರಿಗೆ ಮತ್ತು ವಸತಿ ರಹಿತರಿಗೆ ಒಂದು ಮನೆಗಳನ್ನ ಕಟ್ಟಿಕೊಳ್ಳಿಕ್ಕೆ ಅವರಿಗೆ ಒಂದು ಸೈಟ್ ಏನ್ ಕಲ್ಪಿಸಿ ಕೊಡ್ತಾರಲ್ವಾ, ವಸತಿ ಇರೋರಿಗೆ ವಸತಿ ಕೊಡ್ತಾರೆ. ಹಂಗಾಗಿ ಇದು 94C ಸೆಕ್ಷನ್ ಜಾರಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ನಿಯಮಗಳು, ಷರತ್ತುಗಳು ಕೂಡ ಇರ್ತವೆ 94C ಯಲ್ಲಿ. ಅಂದ್ರೆ ಏನಂತಂದ್ರೆ, ಅದು ಕೇವಲ ವಾಸದ ಮನೆಗೆ ಮಾತ್ರ ನೀವು ಬಳಸ್ಕೋಬೇಕು ಅಂತ ಹೇಳಿ. ಯಾಕೆ ಅಂತಂದ್ರೆ, ನಿಮ್ಗೆ ಯಾರಿಗೂ ವಾಸ ಮಾಡ್ಲಿಕ್ಕೆ ನಿಮಗೆ ಜಾಗ ಇಲ್ಲ ಅನ್ನುವಂತ ಕಾರಣಕ್ಕೆ, ಬಹಳ ವರ್ಷಗಳಿಂದ ಇದ್ದೀರಾ ಅನ್ನುವಂತ ಕಾರಣಕ್ಕೆ ಅವರಿಗೆ, ಬಡವರಿಗೆ ಮತ್ತು ವಸತಿ ರಹಿತರಿಗೆ ಅಂತೇಳಿನೇ ಅವರು ಉಚಿತವಾಗಿ ಸರ್ಕಾರದಿಂದ 94C ಅಡಿಯಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ವಸತಿ ಉದ್ದೇಶಕ್ಕೆನೆ ಅವರು ಸೈಟ್ ಅನ್ನ, ಜಾಗವನ್ನ ಕೊಟ್ಟಿರ್ತಾರೆ. ಅಕ್ರಮ ಇದನ್ನ ಸಕ್ರಮ ಮಾಡಿ ಕೊಟ್ಟಿರ್ತಾರೆ. ಹಂಗಾಗಿ ಅವರು ಮನೆ ವಸತಿ ಉದ್ದೇಶಕ್ಕೆ ಮಾತ್ರ ಅವರು ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಲಾಡ್ಜ್ ಮಾಡದೆ ಅಥವಾ ಇನ್ನೊಂದು ಯಾವ್ದೋ ಅಂಗಡಿ ಮಾಡದೆ ಅಥವಾ ವಾಣಿಜ್ಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನ ಮಾಡದೆ ಇಂತಹ ಉದ್ದೇಶಗಳಿಗೆ ಬಳಸುವಂತಿಲ್ಲ ಅಂತುವಂಥದ್ದು ಕಡ್ಡಾಯವಾಗಿ ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಈ ತರ ವಾಣಿಜ್ಯ ಕಟ್ಟಡಗಳು ಎದ್ದು ನಿಂತ್ಕೊಂಡಿದೆ ಸರ್? ಹೌದು ಹೌದು, ವಾಣಿಜ್ಯ ಕಟ್ಟಡಗಳು ಇದಾವೆ. ಈಗ ಜಯಂತ್ ಟಿ ಅವರು, ಅಂದ್ರೆ ಸೌಜನ್ಯ ಹೋರಾಟಗಾರರು ಜಯಂತ್ ಟಿ ಅವರು ಈಗ ಆಕ್ಷೇಪಣೆ ಏನ್ ಸಲ್ಲಿಸ್ತಾ ಇದ್ದಾರೆ ಅವರು, ಮತ್ತು ಏನು ಒಂದು ದೂರು ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಏನು 2000 ಇಸ್ವಿ ಏನಿತ್ತಲ್ವಾ, ಒಂದೇ ನಿಮಿಷ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಬೇಕಂತಂದ್ರೆ, 2015 ಏನು ವಾಸ ಇದ್ರೋ ಅವ್ರ ಮನೆಗಳನ್ನು, ಹೌದು 2015ಕ್ಕಿಂತ ಮೊದಲು ಮನೆ ನಿರ್ಮಿಸಿ ವಾಸ ಮಾಡ್ತಾ ಇರ್ಬೇಕು ಅವರು. ಅವರಿಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಅಥವಾ ವಿದ್ಯುತ್ ಬಿಲ್ಲು ಅಥವಾ ಪಂಚಾಯತ್ ದಾಖಲೆಗಳು ಅಥವಾ ಇನ್ಯಾವುದಾದ್ರೂ ಇರ್ಬೇಕಾಗತ್ತೆ. ಹೌದು ಸರ್, ಹೌದೌದು. ಅದು ಖಾಸಗಿ ಮತ್ತು ವಾಣಿಜ್ಯ ಬಳಕೆಗೆ ಅದು ನಿಷೇಧ ಆಗಿರ್ತಕ್ಕಂಥದ್ದು. ಬಟ್ ಇವರು ಪರ್ಟಿಕ್ಯುಲರ್ ಆಗಿ ಇವರು ಜಯಂತ್ ಟಿ ಸೌಜನ್ಯ ಹೋರಾಟಗಾರರು ಏನು ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ, ಅದರಿಂದ ಒಂದು ಪ್ರಮುಖ ಅಂಶಗಳನ್ನು ನಾನು ಹೇಳ್ತೀನಿ. ಒಂದೇ ನಿಮಿಷ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಅವರು ಸೌಜನ್ಯ ಹೋರಾಟಗಾರರಾಗಿರ್ತಕ್ಕಂತಹ ಜಯಂತ್ ಟಿ ಅವರವರ ಒಂದು ದೂರಿನ ಪ್ರಮುಖ ಅಂಶಗಳನ್ನ ನಾವು ಗಮನಿಸಿದಾಗ ನಮಗೆ ಅನ್ಸುವಂತದ್ದು ಏನು ಅಂತಂದ್ರೆ, ಮೇಲ್ನೋಟಕ್ಕೆ ಬಡವರಿಗಾಗಿ ನಿವೇಶನ ಇಲ್ಲದೆ ಇರತಕ್ಕಂಥವ್ರಿಗೆ ಸರ್ಕಾರ ಏನ್ 94C ಸೆಕ್ಷನ್ ಅಂದ್ರೆ, ಅದು 1964 ಸೆಕ್ಷನ್ 94C ಏನು ಯೋಜನೆಯನ್ನ ತಂದಿದೆ, ಆ ಯೋಜನೆಯಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ
ವಾಣಿಜ್ಯದ ಲಾಭದ ಹಾದಿ ಏನಾದ್ರೂ ಹಿಡಿದಿದೆಯಾ ಅನ್ನುವಂಥದ್ದು. ಅಂದ್ರೆ ಬಡವರಿಗೆ ನೀಡಬೇಕಾಗಿರತಕ್ಕಂತಹ ಹಕ್ಕುಪತ್ರಗಳನ್ನ ಪಡೆಯಲು ನಿಯಮಗಳನ್ನ ಗಾಳಿಗೆ ತೂರಲಾಗಿದೆಯಾ ಎನ್ನುವಂತಹ ಅನುಮಾನ ಹುಟ್ಟುತ್ತೆ. ಈಗ ಈ ಪ್ರಮುಖ ಅಂಶಗಳನ್ನ ನಾನು ಹೇಳ್ತಾ ಹೋಗ್ತೇನೆ. ಹೇಳಿ ಸರ್. ಅಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಎನ್ನುವಂತಹ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಸುಮಾರು 10,000 ಜನ ವಾಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಮೊದಲನೇದಾಗಿ. ಇದು 2000 ಇಸ್ವಿಯಲ್ಲಿ ಭೂಮಿ ಅಕ್ರಮ ಇದ್ದದ್ದನ್ನ ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಎನ್ನುವಂಥದ್ದು ಪಾಯಿಂಟ್ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಆದ್ರೆ ಅಲ್ಲಿನ ಪ್ರಭಾವಿ ವ್ಯಕ್ತಿಗಳ ದೌರ್ಜನ್ಯದಿಂದಾಗಿ ಆ ಅರ್ಜಿಗಳನ್ನ ಕಣ್ಮರೆ ಮಾಡಲಾಗಿದೆ, ಆ ಅರ್ಜಿಗಳು ಕಾಣ್ತಾ ಇಲ್ಲ ಅನ್ನುವಂಥದ್ದು ಬಹಳ ಬಹಳ ಗಂಭೀರ ಆರೋಪ. ಇದು ಬಹಳ ಗಂಭೀರ ಆರೋಪ. ಯಾಕೆ ಅಂತಂದ್ರೆ ಇದು 10,000 ಜನರ ಪ್ರಶ್ನೆ, ವಸತಿಯ ಪ್ರಶ್ನೆ. ಹಂಗಾಗಿ ಇವರು 2000ದಿಂದ ಯಾವ ಕೂಡ ಕಾಣ್ತಾ ಇಲ್ಲ ಅಂತಂದ್ರೆ ಏನರ್ಥ ಅಲ್ವಾ? ಯಾಕಂದ್ರೆ ಇರ್ಬೇಕಾಗತ್ತೆ. ಅದಲ್ದೇನೆ ಈಗ ಏನಿದೆ 2015 ನಂತರ ಏನು ಅವರಿಗೆ ಹಕ್ಕುಪತ್ರಗಳನ್ನ ಕೊಟ್ಟು ಅವರಿಗೆ ವಸತಿಯನ್ನ ಕೊಟ್ಟಿದ್ದಾರೆ, ಅಲ್ಲಿ ವಸತಿ ಉದ್ದೇಶಗಳನ್ನ ಬಳಸ್ಕೊಳ್ತಾ ಇಲ್ಲ. ಅಲ್ಲಿ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು, ಅಂದ್ರೆ ಈಗ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ವಾಣಿಜ್ಯ ಕಟ್ಟಡಗಳು ಅಲ್ಲಿ ಕಟ್ಟಲಾಗ್ತಾ ಇದೆ. ಹಂಗಂದ್ರೆ ಇವರು ಯಾವುದೇ ಒಂದು ಸಾಮಾನ್ಯ ಸಭೆಯಲ್ಲಿ ಆ ನಿರ್ಣಯವನ್ನ ತೆಗೆದುಕೊಳ್ಳದೇನೆ, ಒಪ್ಪಿಗೆಯನ್ನ ತೆಗೆದುಕೊಳ್ಳದೇನೆ ಅದನ್ನ ಇವರು ಕಾನೂನು ಬಾಹಿರವಾಗಿ ವಸತಿಗೆ ಅಂತೇಳಿ ತಗೊಂಡ್ಬಿಟ್ಟು ಇವರು ಕಾಂಪ್ಲೆಕ್ಸ್ ಗಳನ್ನ ಕಟ್ತಾ ಇದ್ದಾರೆ. ಅಂದ್ರೆ ಇದರ ಹಿಂದೆ ದುರುದ್ದೇಶ ಇದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಈಗ ನೋಡಿ, ಇವರು ವಸತಿಗಂತ ಕೊಟ್ಟಿರೋದನ್ನ ಅವ್ರು ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಅಂತಂದ್ರೆ, ಹಾಗಾದ್ರೆ ಹಿಂದಿನ ಅರ್ಜಿಗಳು ಏನಾದವು ಅಂದ್ರೆ ಅವರು ನಿಜವಾಗ್ಲೂ ಕೂಡ ಬಡವರಿಗೆ ಸಿಕ್ಕಿಲ್ಲ ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಅರ್ಥ ಆಗ್ತಕ್ಕಂಥದ್ದು. ಬಡವರಿಗೆ ಸಿಕ್ಕಿಲ್ಲ ಅಂತೇಳಿ ಅಂದ್ರೆ ಹಿಂದಿನ ಬಡವರ ಅರ್ಜಿಗಳು ಏನಾದವು, ಅಂದ್ರೆ ಇದರಲ್ಲಿ ಏನೇನ್ ದೋಖ ಇದೆ ಅಂದ್ರೆ ಈ 2015 ನಂತರ ಏನು ಇವರು ವಸತಿ ಅರ್ಜಿ ಹಾಕಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೇಳ್ತಾ ಇದ್ದಾರೆ ಈಗ. ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಅಲ್ಲ ಸರ್, ನಾವು ಅಲ್ಲಿ ಆಲ್ರೆಡಿ ಒಂದ್ಸಲಿ ಪ್ರಸಾರ ಮಾಡಿದ್ವಿ. ಧರ್ಮಸ್ಥಳದಲ್ಲಿ ಅದೇನು ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ ಸರ್, ಅದನ್ನ ತಗೊಂಡಿರೋದೇ ಬೇರೆ ಉದ್ದೇಶಕ್ಕೆ, ಇವ್ರು ಮಾಡಿರ್ತಕ್ಕಂಥದ್ದೇ ಬೇರೆ ಉದ್ದೇಶ. 14.65 14 ಎಕರೆ 65 ಸೆಂಟ್ಸ್ ಏನ್ ಜಾಗ ಏನಿದೆ, ಅದನ್ನ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಅವರು ಏನ್ ಮಾಡ್ತಾರೆ, ಅದನ್ನ ಒಂದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಪತ್ರ ಬರೆದ್ಬಿಟ್ಟು ಅದರಲ್ಲಿ ಏನು ಮಂಜುನಾಥನ ಸನ್ನಿಧಿಗೆ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಹೂದೋಟ ಮಾಡಲು, ಅಂದ್ರೆ ಅವರು ಒಂದು ಸ್ವಾಮಿಯನ್ನ ದರ್ಶನ ಪಡೆದ ನಂತರ ಅವರು ಆರಾಮವಾಗಿ ಓಡಾಡಲು ಹೂದೋಟ, ಮೃಗಾಲಯ ಮತ್ತು ವನ ರಚಿಸ್ತೀವಿ ಅಂತೇಳಿ ಅದನ್ನ 14 ಎಕರೆ 65 ಸೆಂಟ್ಸ್ ಜಾಗವನ್ನ ತಗೊಂಡಿರೋದು. ಅಂದ್ರೆ 13 ಎಕರೆ ಚಿಲ್ಡ್ರ ಇನ್ನೊಂದು ಟೋಟಲ್ ಆಗಿ 14 ಎಕರೆ 65 ಸೆಂಟ್ಸ್. ಈ ಜಾಗವನ್ನ ಇವತ್ತು ಪ್ರಕೃತಿ ಚಿಕಿತ್ಸಾಲಯ, ಅಂದ್ರೆ ಲಾಭದಾಯಕವಾದಂತಹ ಒಂದು ಪ್ರಕೃತಿ ಚಿಕಿತ್ಸಾಲಯ ಮಾಡಿರ್ತಕ್ಕಂಥದ್ದು. ಇದನ್ನ ಇದುವರೆಗೂ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಅಂದ್ರೆ ಇದು ಧರ್ಮಸ್ಥಳದ ಮಂಜುನಾಥನ ಭಕ್ತರಿಗೆ ಆದಂತಹ ಮೋಸ ಇದು. ಯಾಕಂದ್ರೆ ಭಕ್ತರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಆ ಜಾಗವನ್ನ ತಗೊಂಡು ಇವತ್ತು ಭಕ್ತರಿಗೆ ಅನುಕೂಲ ಮಾಡ್ಕೊಡ್ಲಾರ್ದೇನೆ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರಾಗಿನ ಇವತ್ತು ಪ್ರಕೃತಿ ಚಿಕಿತ್ಸಾಲಯ ಮಾಡ್ಕೊಂಡಿರ್ತಕ್ಕಂತಹದ್ದು ಅಕ್ಷಮ್ಯ ಅಪರಾಧ. ಮತ್ತು ಇನ್ನೊಂದೇನು ಅಂತಂದ್ರೆ, ಇದು ಸ್ವತಃ ಧರ್ಮಸ್ಥಳದ ಮಂಜುನಾಥನ ಭಕ್ತರು ಏನಿದ್ದಾರೆ ಆ ಮುಗ್ಧ ಭಕ್ತರಿಗೆ ಮಾಡ್ತಕ್ಕಂತಹ ಒಂದು ಅನ್ಯಾಯ ಅಂತಾನೆ ಹೇಳ್ಬೋದು. ಅಲ್ಲ ಸರ್, ನಾವು ಈ ತರ ಪ್ರಸಾರ ಮಾಡಿದ್ರೆ ನಮ್ಮ ಮೇಲೆನೆ ಅಲ್ಲಿ ಏನ್ ನಡೆದೇ ಇಲ್ಲ ಅಂತ ಹೇಳ್ತಾರಲ್ಲ ಸರ್. ನಕಲಿ ಧರ್ಮಸ್ಥಳದ ದೇವಮಾನವ ಏನಿದೆನಲ್ಲ, ಈಗ ಒಂದು ಕೇಳ್ರಿ, ಯಾರ್ಯಾರು ಈಗ ಅವ್ರು ಟ್ಯಾಕ್ಸ್ ಕಟ್ಟೋದು ಯಾರಿಗೆ? ಸರ್ಕಾರಕ್ಕೆ. ನಮಗೇನ್ ಕಟ್ಟಲ್ವಲ್ಲ? ಇಲ್ಲ ಸರ್, ಇಲ್ಲ. ನಮ್ಮನ್ನ ಅಲ್ಲಲ್ಲ, ಟ್ಯಾಕ್ಸ್ ಯಾರು ಕಟ್ತಾರೆ ಅವ್ರಿಗೆ ಹೋಗಿ ಕೇಳಿ. ಒಂದು ಏನು ನೀನ್ ಹಂಗ ಹೇಳ್ತೀಯ, ಹಿಂಗ್ ಹೇಳ್ತೀಯ, ಇದನ್ ಮಾಡು, ಅದನ್ ಮಾಡು, ಆ ವಿಡಿಯೋ ಮಾಡು, ಈ ವಿಡಿಯೋ ಮಾಡು, ನೀನ್ ಅದನ್ನ ಯಾಕೆ ಹಾಕಲ್ಲ, ಅವ್ರದ್ದು ಯಾಕೆ ಕೇಳಲ್ಲ, ಇವ್ರದ್ದು ಯಾಕೆ ಕೇಳಲ್ಲ? ನನಗ ಟ್ಯಾಕ್ಸ್ ಕಟ್ಟೋದು, ಅವ್ರಿಗೆ ಟ್ಯಾಕ್ಸ್ ಕಟ್ಟೋದು. ನನಗ್ ಟ್ಯಾಕ್ಸ್ ಕಟ್ಟಿದ್ರೆ ನನ್ ಕೇಳ್ಬೇಕು, ನಿಮಗ್ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಮನ್ ಕೇಳ್ಬೇಕು. ಹೌದಲ್ವಾ? ಮತ್ತೆ ಅದು ಬಿಟ್ಟು ಇವ್ರು ಕೇಳ್ತಾರ ಅಂತಂದ್ರೆ ಹೋಗಿ ಕೇಳಿ, ಟ್ಯಾಕ್ಸ್ ಯಾರಿಗೆ ಕಟ್ತಾರೆ? ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನ್ ಟ್ಯಾಕ್ಸ್ ಕಟ್ತಾರಲ್ಲ ಅವ್ರಿಗೆ ಹೋಗಿ ಕೇಳ್ಬೇಕು. ಅದನ್ನ ದಾಖಲೆ ಅವ್ರ ಹತ್ರ ಏನ್ ಮಾತಾಡ್ತಾರಲ್ವಾ, ಈ ಮಾತಾಡೋರ ಹತ್ರ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಕ್ ಕೇಳ್ರಿ. ದಾಖಲಾತಿ ಇಟ್ಕೊಂಡು ಮಾತಾಡೋ ಸಮೇತ ನಮ್ಮನ್ನ ಈ ತರ ತೇಜವಾದ ಮಾಡ್ತಾರಲ್ಲ. ಅವರು ಈ ತೇಜೋವಧೆ ಸುಮ್ನೆ ಬಾಯಿ ಮಾತಲ್ಲಿ ಮಾತಾಡೋದಲ್ಲ, ದಾಖಲೆಗಳನ್ನ ಮುಂದೆ ಇಟ್ಕೊಂಡು
ಅವರಿಗೆ ಮಾತಾಡಕ್ ಹೇಳ್ರಿ. ಆ ದಾಖಲೆಗಳನ್ನ ಮುಂದಿಟ್ಕೊಂಡು ಕೇಸ್ ಹಾಕಕ್ ಹೇಳ್ರಿ. ಆ ದಾಖಲೆಗಳನ್ನ ಮುಂದಿಟ್ಕೊಂಡು ಅವ್ರಿಗೆ ಎಲ್ಲಾ ರೀತಿಯಾದಂತಹ ಕಾನೂನು ಸೌಲಭ್ಯಗಳಿದಾವೆ, ಅದನ್ನ ಮಾಡಕ್ ಹೇಳ್ರಿ. ಅವ್ರಿಗೆ ದಾಖಲೆಗಳನ್ನು ಇಟ್ಕೊಂಡು ಮುಂದಿಟ್ಕೊಂಡು ಮಾತಾಡಕ್ ಹೇಳಿ. ಸುಮ್ನೆ ಯಾವ ದಾಖಲೆಗಳನ್ನು ಇಲ್ದೇನೆ ಸುಮ್ನೆ ಹಂಗೆ ನನಗೂ ಎಲುಬಿಲ್ಲದ ನಾಲ್ಗೆ ಅಂತೇಳಿ ಸುಮ್ನೆ ಮಾತಾಡೋದಲ್ಲ, ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ಬೇಕಲ್ವಾ? ಹೌದು ಸರ್, ಹೌದೌದೌದು. ಹಾ, ಅವ್ರ ಹತ್ರ ಸುಮ್ನೆ ಮಾತಾಡೋದಲ್ಲ ರೀ, ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ಬೇಕು. ನಿಮ್ಮ ಹತ್ರ ದಾಖಲೆಗಳಿದಾವೆ. 14 ಎಕರೆ 65 ಸೆಂಟ್ಸ್ ಯಾವ ಉದ್ದೇಶಕ್ಕೆ ತಗೊಂಡಿದ್ದು ಅನ್ನೋದು ನಮ್ಮ ಹತ್ರ ದಾಖಲೆಗಳಿದಾವೆ. ದಾಖಲೆಗಳು ಇಟ್ಕೊಂಡೆ ನಾವು ಮಾತಾಡ್ತಾ ಇರೋದು. ಇವತ್ತು ನಮಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರಿಗೆ ನಾವು ದಾಖಲೆಗಳನ್ನ ತೋರಿಸ್ತೀವಿ. ಅದು ಸರ್ಕಾರದ ದಾಖಲೆಗಳು, ನಾವು ಸೃಷ್ಟಿ ಮಾಡಿರ್ತಕ್ಕಂಥ ದಾಖಲೆಗಳಲ್ಲ, ಸರ್ಕಾರದ ದಾಖಲೆಗಳನ್ನ ನಾವು ತೋರಿಸ್ತೀವಿ. ಅಲ್ಲ ಸರ್, ಇನ್ನೊಂದು ಅಲ್ವಾ? ಹಂಗೆ ಅವರು ಕೂಡ ಸರ್ಕಾರದ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡಬೇಕು, ಸುಮ್ನೆ ಮಾತಾಡೋದಲ್ಲ. ಒಂದ್ ವೇಳೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಂಡು ಮಾತಾಡಿ. ಸುಮ್ನೆ ಯಾರಿಗೋ ಹೋರಾಟಗಾರರಿಗೆ ಸುಮ್ನೆ ತೇಜೋವಧೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನ ನಾನು ಈ ವಿಷಯದಲ್ಲಿ ಹೇಳ್ತೀನಿ. ಅಲ್ಲ ಸರ್, ಇನ್ನೊಂದು, ಈಗ ಒಂದು ಸೋಮನಾಥ್ ನಾಯ್ಕ ಅವರು 100 ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ಒಂದು ಪ್ರಶ್ನೆ ನೀವ್ ಹೇಳ್ತಿರೋದು ಸುಳ್ಳು, ನಾವು ಮಾತಾಡ್ತಕ್ಕಂಥದ್ದು ಸುಳ್ಳು ಅಂತೇಳಿ ನಾವ್ ಯಾರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಮಾತಾಡ್ತಾ ಇದೀವೋ ಅವ್ರು ಬಂದು ಪ್ರೆಸ್ ಮೀಟ್ ಮಾಡ್ಬೋದಲ್ವಾ? ಅವ್ರಿಗೆ ಏನಾದ್ರು ರಿಟ್ರಾಕ್ಷನ್ ಇದೆಯಾ? ಅವ್ರು ಸಾಚರಲ್ವಾ ಸರ್, ನಡೆದಾಡುವ ದೇವರಲ್ವಾ? ಅವ್ರು ಬಂದು ಹೇಳ್ಬೋದು, ಜ್ವಾಲಾಮುಖಿ ಯೂಟ್ಯೂಬ್ ಅದನ್ನಾಗ್ಲಿ ಮತ್ತೆ ಬೇರೆ ಬೇರೆ ಯೂಟ್ಯೂಬರ್ ಆದ್ರೆ ಸುಳ್ಳು ಪ್ರಸಾರ ಮಾಡ್ತಾ ಇದಾರೆ, ನಾನು ಆ ತರ ಮಾಡಿಲ್ಲ, ನಾನು ಒಂದು ಸೊಳ್ಳೆ ಕೂಡ ಸಾಯಿಸಿಲ್ಲ, ಒಂದು ಅಡಿ ಜಾಗನ್ ಸಮೇತ ನಾನು ಏನು ತಿಂದಿಲ್ಲ, ನನ್ನ ಹತ್ರ ಏನು ಇಲ್ಲ ಅಂತೇಳಿ ಬಂದು ಪ್ರೆಸ್ ಮೀಟ್ ಮಾಡ್ಬೋದಲ್ಲ ಸರ್? ಯಾಕೆ ಮಾಡ್ತಾ ಇಲ್ಲ ಅವರು? ಇದೆಲ್ಲ ಗೊತ್ತಾಗುತ್ತಲ್ಲ ಸರ್, ಜನಗಳಿಗೆ ಗೊತ್ತಾಗಲ್ವಾ ಸರ್? ಇಲ್ಲ, ಖಂಡಿತ. ನೋಡಿ, ಈಗ ಅವರು ಯಾವುದೇ ರೀತಿಯಲ್ಲಿ ನಾನು ಸ್ವಚ್ಛ, ನಾನು ಶುಭ್ರ, ನಾನು ಸಾಚ ಅಂತೇಳಿ ಏನಾದ್ರೂ ಇದ್ರೆ ಅವ್ರ ಹತ್ರ ಒಂದು ಅದಕ್ಕೆ 100 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗಾದ್ರೂ ಉತ್ತರವನ್ನ ಕೊಡಬೇಕಾಗಿತ್ತು. ಹೌದು ಸರ್, ಹೌದು. ಮೊದಲನೇದಾಗಿ, ಇಲ್ಲ ನಾನು ಯಾರಿಗೂ ಉತ್ತರ ಕೊಡಲ್ಲ, ನಾನು ದಾಖಲೆಗಳ ಮುಖಾಂತರವೇ ನಾನು ಮಾತನಾಡ್ತೀನಿ ಅಂತಂದ್ರೆ ದಾಖಲೆಗಳನ್ನ ಮುಂದಿಡಬಹುದಾಗಿತ್ತಲ್ರಿ. ನಾನು ದಾಖಲೆಗಳನ್ನ ಇಟ್ಟುಬಿಟ್ಟು ನಾನು ಸಾಚ, ನಾನು ಶುಭ್ರ ಅಂತ ತೋರಿಸ್ಕೋಬಹುದಲ್ವಾ? ದಾಖಲೆಗಳನ್ನ ಯಾಕೆ ಇಡ್ತಾ ಇಲ್ಲ ಇವರು? ಯಾರಿಗೂ ನನಗೆ ಉತ್ತರ ಕೊಡೋದ್ ಬೇಕಾಗಿಲ್ಲ, ದಾಖಲೆಗಳನ್ನ ಇಡ್ಬೋದಲ್ವಾ? ದಾಖಲೆಗಳು ಮಾತನಾಡ್ತವಾಗ ದಾಖಲೆಗಳನ್ನಾದ್ರೂ ಇಡ್ಬೋದಲ್ವಾ? ಹೌದು ಸರ್, ಹೌದು. ತಪ್ಪೇನಿದೆ? ಸೋಮನಾಥ್ ನಾಯ್ಕ ಅವರು ಮಾತಾಡಿದ್ರಲ್ಲಿ ಅವರು ಕೇಳೋದ್ರಲ್ಲಿ ತಪ್ಪೇನಿದೆ ರೀ? ಇದು ಪ್ರಜಾಪ್ರಭುತ್ವ, ನಾಗರಿಕ ಹಕ್ಕು. ಹೌದು ಸರ್, ಹೌದೌದು. ಅಲ್ಲ ಸರ್, ಇನ್ನೊಂದು ಕ್ವಶನ್, ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗಿದ್ವಲ್ಲ ಸರ್? ಧರ್ಮಸ್ಥಳದ ಮಂಜುನಾಥ ಎದುರುಗಡೆ ಇರ್ತಕ್ಕಂಥ ಆನೆ ಮಾವತ್ತಿನ ಜಾಗ ಹೋಯ್ತು, ಆ ಒಂದು ಇದು ಹೋಯ್ತು, ಅದು ಈ ಸೆಕ್ಷನ್ ಅಲ್ಲಿ ಬರ್ತಾ ಸರ್? ಇದು 2015 ಹಿಂದ್ಗಡೆ ವಾಸವಿರತಕ್ಕಂತ ಇದು ಆ ಸೆಕ್ಷನ್ ಬರುತ್ತಾ ಇದು? ಹೌದು 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 ಹೌದು. ಯಾಕೆಂತಂದ್ರೆ ನೋಡಿ, 2015ಕ್ಕಿಂತ ಮುಂಚೆ ಏನು ವಾಸ ಇದ್ರಲ್ವಾ, ಅವರು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಏನಂತಂದ್ರೆ ಕರೆಂಟ್ ಬಿಲ್ ಆಗ್ಲಿ ಅಥವಾ ತೆರಿಗೆ ಕಟ್ಟತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅವರು ಅರ್ಜಿ ಸಲ್ಲಿಸಿದ್ರೆ ಅವರಿಗೂ ಕೂಡ ಆ ವಸತಿಯನ್ನ ಕೊಡ್ಲೇಬೇಕಾಗತ್ತೆ. ಅವರಿಗೆ ಆ ಭೂಮಿಯನ್ನ, ಆ ಸೈಟ್ ಅನ್ನ ಅವರಿಗೂ ಕೂಡ ಕೊಡ್ಲೇಬೇಕಾಗುತ್ತೆ. ಇದು ಕೂಡ ಸಂಬಂಧಪಡುತ್ತೆ. ಆನೆ ಮಾವುತನ ಜಾಗ ಏನಿದೆ ಅದಲ್ಲಿ ಏನೋ ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತೆರಿಗೆ ಕಟ್ತಾ ಇದ್ರು ಅವ್ರ ತಂದೆ ಹೆಸರಿಗೆ ಅನ್ನುವಂಥದ್ದು ನಮಗೆ ಗೊತ್ತಿರ್ತಕ್ಕಂತ ವಿಚಾರ. ಅವರು ಏನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಅವರಿಗೂ ಕೂಡ ಕೊಡ್ಲೇಬೇಕು ಎನ್ನುವಂಥದ್ದು. ಅಲ್ಲ ಸರ್, ಒಂದು ಕಂಪ್ಲೇಂಟ್ ಅಲ್ಲಿ ಅವರೇ ಬರ್ಕೊಂಡ್ರ ನೋಡ್ರಿ, ಪೊಲೀಸ್ ಸಾಹೇಬ್ರೆ ಬರ್ಕೊಂಡಿದ್ದಾರೆ. ಪಶ್ಚಿಮಕ್ಕಿಂತ ಜಾಗ ಇದೆ, ಉತ್ತರಕ್ಕಿಂತ ಜಾಗ ಇದೆ, ಪಕ್ಕದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಆನೆ ಮಾವತ್ನ ಸ್ವಂತ ಮನೆ ಇದೆ ಅಂತೇಳಿ ದಾಖಲಾತಿ ಎಲ್ಲ ಇದಾವೆ. ಈಗ ಹುಡುಕಿದ್ರೆ ದಾಖಲಾತಿ ಇಲ್ಲ. ಎಸ್ 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 ನೋಡಿ, ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ ನೀವು. ಯಾಕಂದ್ರೆ ನೋಡಿ, ಆನೆ ಮಾವುತನ ಈಗ ಆನೆ ಮಾವುತ ನಾರಾಯಣ ಸರ್, ಒಂದ್ ನಿಮಿಷ, ಇದನ್ನ ನಾವು ನೀವು ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ಪೊಲೀಸ್ನವ್ರು, ಧರ್ಮಸ್ಥಳದ ಪೊಲೀಸ್ನವರೇ, ಆ ದಿನ ಇರ್ತಕ್ಕಂಥ ಪೊಲೀಸ್ನವರೇ ಆಯುವಗಳು ಆ ತರ ಬರ್ಕೊಂಡಿದ್ದಾರೆ, ಅವ್ರದೇ ಮನೆಯಲ್ಲಿ ಸತ್ತಿರ್ತಕ್ಕಂಥದ್ದು ಅಂತ ಬರ್ಕೊಂಡಿದ್ದಾರೆ. ದಾಖಲಾತಿ ಎಲ್ಲಿ ಸರ್? ದಾಖಲಾತಿ ಇಲ್ದಲ್ಲ ಅವ್ರು ಬರ್ಕೊಂಬಕ್ ಆಗುತ್ತಾ? ಹೌದು, ಇಲ್ಲ ಇಲ್ಲ. ನೋಡಿ, ಈಗ ಆನೆ ಮಾವುತ ನಾರಾಯಣ ಸಪಲ್ಯ ಮತ್ತು ತಂಗಿ ಯಮುನಾ ಏನು ಸತ್ತಾಗ ಅವರು ಪೊಲೀಸ್ ಅವರು ಏನು ಬರ್ಕೊಂಡಿದ್ದಾರೆ ಅದರಲ್ಲಿ ಇವರ ಜಾಗ, ಅದಕ್ಕೆ ಸಂಬಂಧಿಸಿದಂತ ಅದೇನು ತೆರಿಗೆದು ಕಟ್ತಾ ಇದ್ದದ್ದು ಅದನ್ನು ಕೂಡ ಏನೋ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದು ಸರ್, ಹೌದು. ಇವರ ಜಾಗ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಪೂರ್ವಕ್ಕೆ ಯಾವ್ದಿದ್ದು, ಪಶ್ಚಿಮಕ್ಕೆ ಯಾವ್ದಿತ್ತು ಅನ್ನುವಂಥದ್ದನ್ನ ಕ್ಲೀನ್ ಆಗಿ ಎಲ್ಲ ಬರ್ಕೊಂಡಿದ್ದಾರೆ. ಇವ್ರ ಜಾಗ ಅಂತಾನೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಹಂಗಾದ್ರೆ
ಈಗ ಯಾಕೆ ಆ ಹೌಸ್ಗಳು ಸಿಗ್ತಾ ಇಲ್ಲ ಅಂತಂದ್ರೆ ಕಣ್ಮರೆ ಆಗಿರ್ತಕ್ಕಂಥದ್ದು. ಕಣ್ಮರೆ ಆದ್ರೆ ಎಲ್ಲೂ ಅದು ಅನ್ನೋದಕ್ಕೆ ಬೇಕಲ್ವಾ, ಅದು ತನಿಖೆ ಆಗ್ಬೇಕಲ್ವಾ ಅದಕ್ಕೆ. ಕಣ್ಮರೆ ಆಗಿದಾವೆ. ಮತ್ತೀಗ ಅದೇ ಪ್ಲೇಸ್ ಅಲ್ಲಿ ಈಗ ದೊಡ್ಡ ಹೋಟೆಲ್, ಸ್ಟಾರ್ ಹೋಟೆಲ್, ಹೌದು, ಅಯೋಧ್ಯ ಆತಿಥ್ಯ ಹೋಟೆಲ್ ಇವತ್ತು ಅಲ್ಲಿ ವೈಭವೀಕರಣ ಮಾಡ್ತಾ ಇರತಕ್ಕಂಥದ್ದು. ಎಲ್ಲಿದೆ ಸರ್? ಅಯೋಧ್ಯ ಆತಿಥ್ಯ ಹೋಟೆಲ್. ಅದರಲ್ಲಿ ನಾನು ಆ ಲೋಗೋವನ್ನು ಕೂಡ ನೋಡಿದೆ. ನಾರಾಯಣ ಯಮುನಾ NY ಅಂತ ಕಾಣಿಸ್ತದೆ. ನನ್ ಕಣ್ಣಿಗೆ ಕಾಣಿಸಿದ್ ನಾನು ಹೇಳ್ತಾ ಇರೋದು, ಬೇರೆ ಬೇರೆಯವ್ರು ಏನಾದ್ರು ಹೇಳ್ಬೋದು. ನನ್ ಕಣ್ಣಿಗೆ ಕಾಣಿಸಿದ್ದು ಆ ಲೋಗೋದಲ್ಲಿ NY ಅಂತ ಕಾಣಿಸ್ತಾ ಇದೆ. ಅಂದ್ರೆ ನಾರಾಯಣ ಮತ್ತು ಯಮುನಾ ಇಬ್ರು ಸತ್ತೋಗಿರೋದು ಅದೇ ಪ್ಲೇಸ್ ಅಲ್ಲೇ ಇವತ್ತು ಬಿಲ್ಡಿಂಗ್ ಎದ್ದಿರ್ತಕ್ಕಂಥದ್ದು. ಲೋಗೋದಲ್ಲಿ ಕೂಡ NY ಅಂತ ಕಾಣಿಸ್ತಾ ಇದೆ. ಅಂದ್ರೆ ನಾರಾಯಣ ಮತ್ತು ಯಮುನಾ. ಅಲ್ಲ ಸರ್, ಇವರು ಉದ್ದೇಶ ಏನಂದ್ರೆ ಯಾರನ್ನ ಮುಗಿಸಿರ್ತಾರೆ ಅಥವಾ ಏನು ಸಾಯಿಸಿರ್ತಾರ ಅವ್ರ ಹೆಸರಲ್ಲೇ ಬಿಲ್ಡಿಂಗ್ ಕಟ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥದ್ದ ಅಲ್ಲಿ ಇರಬಹುದು ನೋಡಿ, ಇರಬಹುದು ಅಥವಾ ಇರದೇ ಇರಬಹುದು, ನನಗೆ ಗೊತ್ತಿಲ್ಲ. ಆದ್ರೆ ಆಲ್ಮೋಸ್ಟ್ ಆಲ್ ಈಗ ಯಾರು ಸತ್ತಿದ್ದಾರೆ ಅವ್ರ ಹೆಸರೇ ಆ ಬಿಲ್ಡಿಂಗ್ ಇರೋದು. ಯಾರು ಏನು ಸತ್ತಿದ್ದಾರೆ ಅವರ ಮನೆಯ ಸ್ಥಳದಲ್ಲಿ ಇವತ್ತೇನು ಲಾಡ್ಜ್ ಅಂಡ್ ಹೋಟೆಲ್ ಏನು ಎದ್ದು ನಿಂತಿದೆ, ಅವರ ಸತ್ತಂತವರ ಹೆಸರೇ ಅಂದ್ರೆ ಲೋಗೋನೇ ಇರ್ತಕ್ಕಂಥದ್ದು. ನನ್ನ ಕಣ್ಣಿಗೆ ಕಾಣಿಸಿದ್ದು ನಾನು ಹೇಳೋದು. ಅಲ್ಲ ಸರ್ ನೋಡಿ, ಏನಾದ್ರು ನಾವು ಧರ್ಮಸ್ಥಳದ ಈ ತರ ಅನ್ಯಾಯ ನಡೀತಿದ್ದಾವೆ, ಆ ಪಂಚಾಯತಿಯಲ್ಲಿ ಈ ತರ ಆಗ್ತಿದಾವೆ, ಆ ಗ್ರಾಮದಲ್ಲಿ ಈ ತರ ಆಗ್ತಿದಾವೆ, ಧರ್ಮಸ್ಥಳ ಇರ್ತಕ್ಕಂಥ ಜನಗಳಿಗೆ ಈ ತರ ಅನ್ಯಾಯ ಆಗ್ತಿದೆ ಅಂತ ನಾವು ಕೇಳಿದ್ರೆ ಆ ದೇವಸ್ಥಾನಕ್ಕೆ ಧಕ್ಕೆ ತರ್ತಾ ಇದ್ದೀರಾ ನೀವು. ಇಂತ ಮಕ್ಳಿಗೆ ಏನ್ ಹೇಳ್ಬೇಕು ಸರ್ ನಾವು, ದಾರಿ ತಪ್ಪಿದ ಮಕ್ಳಿಗೆ? ಈಗ ದಾಖಲೆಗಳು ಮಾತನಾಡಬೇಕು ಅಷ್ಟೇ ಅಲ್ವಾ ಸರ್? ದಾಖಲೆಗಳು ಮಾತನಾಡಬೇಕು. ದಾಖಲೆ ಇಲ್ದೇನೆ ಸುಮ್ನೆ ಹೊಯ್ಕೊಳ್ಳೋದಲ್ಲ, ದಾಖಲೆಗಳು ಮಾತನಾಡಬೇಕು. ಯಾವತ್ತೂ ಕೂಡ ದಾಖಲೆಗಳನ್ನ ಇಟ್ಟುಕೊಂಡು ಅದರ ಸತ್ಯಾಸತ್ಯತೆಯನ್ನ ತಿಳಿದುಕೋಬೇಕು. ಇಲ್ಲಿ ನಾವು ಯಾವುದೇ ಒಂದು ಭಾವನೆಯ ವಿಷಯವಾಗಿ ನಾವು ಮಾತನಾಡ್ತಾ ಇಲ್ಲ, ಇಲ್ಲಿ ದಾಖಲೆಗಳ ವಿಷಯವಾಗಿ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಭಾವನೆಗಳಿಗೆ ಒಳಗಾಗಿ ಇಲ್ಲ ಇವರೇ ನಮ್ಮವರೇ ರೈಟು ಅನ್ನೋದಲ್ಲ. ದಾಖಲೆಗಳ ವಿಷಯವಾಗಿ ಆಧಾರಿತವಾಗಿ ನಾವು ಮಾತನಾಡಿದಾಗ ಅದು ಸತ್ಯ ಧರ್ಮ ಅಂತಕ್ಕಂಥದ್ದು ಇರಬೇಕು ಅಂತಂದ್ರೆ ನಾವು ದಾಖಲೆಗಳ ವಿಷಯ ಆಧಾರಿತವಾಗಿ ನಾವು ಮಾತನಾಡಬೇಕಾಗತ್ತೆ. ಹಂಗಾಗಿ ನಾವು ದಾಖಲೆಗಳ ಆಧಾರಿತ ವಿಷಯವಾಗಿ ನಾವು ಮಾತನಾಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಹೇಳ್ತೀನಿ. ಹೇಳಿ ಸರ್. ಈಗ ನಮ್ಮ ಸೌಜನ್ಯ ಹೋರಾಟಗಾರರು ಟಿ ಜಯಂತ್ ಅವ್ರು ಇದಾರಲ್ವಾ, ಇಲ್ಲಿಯವರೆಗೂ RTI ಕಾರ್ಯಕರ್ತರಾಗಿ ಅರ್ಜಿ ಹಾಕಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಇದಾವೆ, ನಿಮ್ಮ ಹತ್ರ ಇದಾವೆ, ಇನ್ನೊಬ್ರ ಹತ್ರನೂ ಇದಾವೆ. ಯಾವ್ದು ನಾವು ಸೃಷ್ಟಿ ಮಾಡಿದ್ವಿ ಸರ್? ಇದೆಲ್ಲ ಸರ್ಕಾರ ದಾಖಲಾತಿ ಅಲ್ವಾ? ಎಲ್ಲಾ ಸರ್ಕಾರಿ ದಾಖಲೆಗಳು. ಇದು ಯಾರು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಎಲ್ಲಿನೂ ಹೋಗಿ ತೋರ್ಸ್ಕೊಂಬರ್ಬೋದು ಸರ್ಕಾರಿ ದಾಖಲೆಗಳು, ಅಥವಾ ನಾವು ಸೃಷ್ಟಿ ಮಾಡ್ಕೊಂಡಿದ್ದು. ನಾವು ಅವರಿಗೆ ಬೇಕಾದ್ರೆ ಕೊಡ್ತಾವಿ, ಅವ್ರು ಹೋಗಿ ಚೆಕ್ ಮಾಡ್ಕೊಂಬರ್ಲಿ. ಇವು ಸೃಷ್ಟಿ ಮಾಡಿರ್ತದ್ದು ಸರ್ಕಾರಿ ದಾಖಲೆನೋ ಗೊತ್ತಾಕತಿ. ಸರ್ಕಾರಿ ದಾಖಲೆಗಳನ್ನ ಇಟ್ಕೊಂಡು ಮಾತಾಡದ್ರಿ. ಇಷ್ಟೊಂದು ಧೈರ್ಯವಾಗಿ ನಾವ್ ಇವತ್ತು ಮಾತನಾಡ್ತಿದೀವಿ ಅಂತಂದ್ರೆ ಸರ್ಕಾರಿ ದಾಖಲೆಗಳು ಇರೋದಕ್ಕೆ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಸುಮ್ನೆ ನಮಗೇನು ಹುಚ್ಚೇನ್ ಹಿಡಿದಿಲ್ಲ. ನಮಗೇನು ಹೌದು ಸರ್, ಹೌದೌದು, ನಮಗೇನು ಹುಚ್ಚಿಡ್ದಿಲ್ರಿ ನಿಮಗೆ ಮಾತಾಡಕ್ಕೆ. ನಿಮಗೇನು ಹುಚ್ಚಿಡ್ದಿಲ್ಲ ಮಾತಾಡಕ್ಕೆ. ದಾಖಲೆಗಳು ಇರೋದಕ್ಕೆ ನೀವು ಮಾತಾಡಕತ್ತೀರಿ, ನಾನು ಮಾತಾಡ್ತಿದ್ದೀನಿ ಸರ್. ಇನ್ನೇನಿಲ್ಲ ಸರ್, ಈಗ ಧರ್ಮಸ್ಥಳದಲ್ಲಿ ಇಂತ ಪ್ರಕರಣಗಳಿಗೆ ಈ ತರ ಅನ್ಯಾಯ ಆಗಿದೆ ಎಂಬುದು ಗೊತ್ತಾಗ್ಲೇಬೇಕು, ಆಗುತ್ತೆ ಸಮೇತ. ಯಾಕಂದ್ರೆ ಅಲ್ಲಿ ಪುರಾವೆಗಳು ಕಾಣ್ತಾ ಇದಾವೆ. ಅಕಸ್ಮಾತ್ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರೆ ಹೋರಾಟಗಾರರನ್ನು ತೇಜವಾದಿ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವ್ರನ್ನ ಒಳಗಾಕುವಂತ ಕೆಲಸ ಮಾಡಿದೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯಾ ಸರ್? ಖಂಡಿತವಾಗಿ ಕಾನೂನು ಪ್ರಕಾರವಾದಂತಹ ಹೋರಾಟವನ್ನ ಇವತ್ತು ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಸೌಜನ್ಯ ಹೋರಾಟಗಾರರು ಎಲ್ಲರೂ ಕೂಡ ಇವತ್ತು ಕಾನೂನುಬದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ರಿಯಲಿ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಕಾನೂನುಬದ್ಧ ಹೋರಾಟವನ್ನ, ಉಗ್ರವಾದ ಹೋರಾಟವನ್ನ ಮಾಡಿದ್ದಾರೆ. ನಾವು ಕೂಡ ಕಾನೂನುಬದ್ಧ ಉಗ್ರವಾದ ಹೋರಾಟವನ್ನ ಮಾಡ್ಲಿಕ್ಕೆ ಯಾವಾಗ್ಲೂ ಕೂಡ ಬೆಂಬಲ ಇದ್ದೇ ಇರುತ್ತೆ. ಇನ್ನು ಹೆಚ್ಚಿನ ಜನಸಂಖ್ಯೆ ಬರ್ತೀವಿ, ಸಪೋರ್ಟ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಇದನ್ನ 94C ಅದನ್ನ ಇನ್ನೊಂದ್ ಸ್ವಲ್ಪ ಹೇಳ್ಬೇಕನ್ನ, ಯಾಕಂದ್ರೆ ಅದು ಅರ್ಧಕ್ಕೆ ನಿಂತ್ಕೊಂಡೋಯ್ತು ಮುಂಚೆ. ಹೇಳಿ ಸರ್, ಹೇಳಿ ಸರ್. ಈಗ ಈ ಪಂಚಾಯತ್ನ ಯಾವುದೇ ಸಾಮಾನ್ಯ ಸಭೆ ನಿರ್ಣಯ ಇಲ್ದೇನೆ ಈಗ ವಾಣಿಜ್ಯ ವಸತಿ ಗೃಹಗಳನ್ನ, ಈಗ ಲಾಡ್ಜಿಂಗ್ಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳನ್ನ ನಿರ್ಮಿಸಲಾಗಿದೆ ಅಂತ ಹೇಳಿ ದೂರು ಕೊಟ್ಟಿರ್ತಕ್ಕಂಥದ್ದು. ಹೌದು. ಇದಕ್ಕೆ ಯಾವುದೇ ಕಾರಣಕ್ಕೂ ಹಕ್ಕಿಲ್ಲ. ಈ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಬೆಳ್ತಂಗಡಿ ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ಇವರುಗಳು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಈ ಅಕ್ರಮಕ್ಕೆ ಸಾಥ್ ನೀಡಿದ್ದಾರೆ ಅಂತ ಹೇಳಿ ಇದರಲ್ಲಿ ಪಾಯಿಂಟ್ ಬರೆದಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಆರೋಪ ಏನಿದೆ ಇದು ಗಂಭೀರ ಆರೋಪ.
ಇದು ಇಲ್ಲಿ ಏನ್ ಕೇಳಿದರೆ ಜಯಂತ್ ರೆಡ್ಡಿ ಅವರು ಹೋರಾಟಗಾರರ ಬೇಡಿಕೆ ಮತ್ತು ಜಂಟಿ ಪರಿಶೀಲನೆ ಆಹ್ವಾನ ಕರಿಬೇಕು ಅಂತ ಹೇಳಿ. ಅಂದ್ರೆ ನೀವು ಪರಿಶೀಲನೆ ಮಾಡತಕ್ಕಂತಹ ಸಂದರ್ಭದಲ್ಲಿ, ನೀವು ಪರಿಶೀಲನೆಗೆ ಬಂದಂತಹ ಸಮಯದಲ್ಲಿ ನಾವು ಯಾರು ಅರ್ಜಿದಾರರು ಇದ್ದೇವೆ ಮತ್ತು ಹೋರಾಟಗಾರರಿದ್ದೇವೆ ಅಥವಾ ಅರ್ಜಿದಾರರಿಂದ ಅವರ ಜೊತೆಗೇನೆ ನೀವು ಅದನ್ನ ತನಿಖೆ ಮಾಡಬೇಕು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಾದ್ರೆ ಅಂತಕ್ಕಂಥದ್ದು ಜಂಟಿ ಪರಿಶೀಲನೆಗೆ ಆಹ್ವಾನ ನೀಡಿರ್ತಕ್ಕಂಥದ್ದು ಒಂದು. ನಂತರದಲ್ಲಿ ಈ 2015ರಿಂದ ಇಲ್ಲಿಯವರೆಗೆ 94C ಏನು ಪಡೆದಂತಹ ಫಲಾನುಭವಿಗಳು ಏನಿದ್ದಾರೆ ಅವರ ಸಂಪೂರ್ಣ ಪಟ್ಟಿ ಹೊರಗಡೆ ಬರಬೇಕು. ಪ್ರತಿಯೊಬ್ಬರ ದಾಖಲೆಗಳು ಮತ್ತು ಪಂಚಾಯತ್ನ ಮಿನಿಟ್ಸ್ ಬುಕ್ ಆಗಿರಬಹುದು, NOC ದಾಖಲೆ, ಕಟ್ಟಡ ಪರವಾನಗಿ ಏನಾದ್ರು NOC ಕೊಟ್ಟಿದ್ರೆ ಅಥವಾ ಈ 2015ರ ಹಿಂದೆ ಏನು ಅವರು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಅಥವಾ ಏನಾದ್ರು ಅವ್ರು ತೆರಿಗೆ ಕಟ್ಟಿದ್ರೋ ಏನು, ಅಥವಾ ಹಿಂದೆ ಮೂಲ ಪಹಣಿ ಏನಿದೆ ಅದ್ರ ಜೊತೆಗೇನೆ ಅವರು ಅಲ್ಲಿ ವಾಸ ಮಾಡಿದ್ರು ಅನ್ನೋದಕ್ಕೆ ಏನೇನೆಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ ಅವೆಲ್ಲವನ್ನೂ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಕಟ್ಟಿರ್ತಕ್ಕಂಥದ್ದು ಇವತ್ತು ವಾಣಿಜ್ಯ ಬಿಲ್ಡಿಂಗ್ ಗಳನ್ನು ಕಟ್ಟಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಇವರಿಗೆ ಇವರು ಈ ರೀತಿಯಾದಂತಹ ಒಂದಿಷ್ಟು ಏನು ಪಾಯಿಂಟ್ ಗಳನ್ನ, ಪ್ರಮುಖ ಅಂಶಗಳನ್ನ ಇವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರಿಗೆ, ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಂತಹ ಇಲಾಖೆಗೆ, ಕಂದಾಯ ಇಲಾಖೆಗೆ ಎಲ್ಲ ಕೇಳಿರ್ತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿ ಜಂಟಿ ಸರ್ವೆ ನಡೆಸಿ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಆಗ್ತಾ ಇರತಕ್ಕಂತಹ 94C ಹಕ್ಕುಪತ್ರಗಳನ್ನ ತಕ್ಷಣವೇ ರದ್ದುಗೊಳಿಸಬೇಕು ಮತ್ತು ಅಕ್ರಮಕ್ಕೆ ನೇರವಾದಂತಹ ಅಧಿಕಾರಿಗಳು ಏನಿದ್ದಾರೆ ಅವರ ಮೇಲೆ ಇಲಾಖಾ ವಿಚಾರಣೆ ನಡೆಸಬೇಕು ಮತ್ತು ತಕ್ಕ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥದ್ದು ಇವತ್ತು ಜಯಂತ್ ಟಿ ಸಾಮಾಜಿಕ ಹೋರಾಟಗಾರರ ಪ್ರಮುಖವಾದಂತಹ ಅಂಶ ಇದಾಗಿದೆ ಎನ್ನುವಂಥದ್ದು. ನಂತರದಲ್ಲಿ ಇದು ಸರ್ಕಾರದ ಯೋಜನೆಗಳು ನೈಜ ಬಡವರಿಗೆ ತಲುಪಬೇಕೇ ಹೊರತು ವಾಣಿಜ್ಯ ಲಾಭ ಪಡೆಯುವಂತಹ ಪ್ರಭಾವಿಗಳಿಗೆ ಅಲ್ಲ. ಓಹೋ, ಅಂದ್ರೆ ಈಗ ಅಲ್ಲಿ ಧರ್ಮಸ್ಥಳದಲ್ಲಿ ವಾಣಿಜ್ಯ ಉದ್ದೇಶಕ್ಕೋಸ್ಕರನೇ ಬಳಸ್ಕೊಳ್ತಿದ್ರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹೌದು. ಈಗ ಸಾಮಾಜಿಕ ಹೋರಾಟಗಾರರು, ಸೌಜನ್ಯ ಹೋರಾಟಗಾರರು ಆಗಿರ್ತಕ್ಕಂತಹ ಜಯಂತ್ ಟಿ ಅವರು ಇಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಒಂದು ಅಂಶವನ್ನ ಪಾಯಿಂಟ್ ಮಾಡಿರೋದ್ರಿಂದ ಈ ಸರ್ಕಾರದ ಯೋಜನೆಗಳು ನೈಜ ಬಡವರಿಗೆ ತಲುಪಬೇಕೇ ಹೊರತು ವಾಣಿಜ್ಯ ಲಾಭ ಪಡಿತಕ್ಕಂತಹ ಪ್ರಭಾವಿಗಳಿಗೆ ಅಲ್ಲ ಅನ್ನುವಂತಹದ್ದು ಇದು ಒಂದು ವಾದ ಎನ್ನುವಂತಹದ್ದು. ಅದಲ್ಲದೆ ಇದು 30 ದಿನಗಳ ಒಳಗಾಗಿ ಇದನ್ನ ಸೂಕ್ತ ಕ್ರಮಗಳನ್ನ ತಾವು ಕೈಗೊಳ್ಳಬೇಕು ಅಂತೇಳಿ ಇದನ್ನ ಮನವಿಯನ್ನ ಮತ್ತು ಈ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇದೇನಾದ್ರೂ ಸೂಕ್ತ ಕ್ರಮವನ್ನ ನೀವು ಕೈಗೊಳ್ಳದೇ ಇದ್ರೆ ನಾವು RTI ಮೂಲಕ ತನಿಖೆಯನ್ನ ತೀವ್ರಗೊಳಿಸುವುದಾಗಿ ಎಚ್ಚರಿಕೆಯ ಒಂದು ಸಂದೇಶವನ್ನು ಕೂಡಗಿನ ಆ ಮನವಿಯ ಅಥವಾ ದೂರು ಅರ್ಜಿನ ಪ್ರತಿಯಲ್ಲಿ, ಮನವಿ ಪ್ರತಿ ಅಲ್ಲ, ದೂರು ಅರ್ಜಿಯ ಪ್ರತಿಯಲ್ಲಿ ಇದನ್ನ ಕೊಟ್ಟಿರ್ತಕ್ಕಂಥದ್ದು. ಈ ವಿಷಯದ ಬಗ್ಗೆ ಅವರವರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದು ನಿಮ್ಮ ಯೂಟ್ಯೂಬ್ ಚಾನೆಲ್ನ ಏನು ವೀಕ್ಷಕರಿದ್ದಾರೆ ಅವರು ಕಾಮೆಂಟ್ ಮಾಡಿ ತಿಳಿಸಬೇಕು. ಯಾಕಂತಂದ್ರೆ ಇಂತಹ ನೈಜ ತನಿಖಾ ವರದಿಗಳಿಗಾಗಿ ನಿಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.